ವೆಲ್ಕಮ್ ಬ್ಯಾಕ್. ವಿಮೆಯ ಹೊಡೆತಕ್ಕೆ ಸಿಲುಕಿ ರೈತರು ವಿಲವಿಲ ಅಂತಿದ್ದಾರೆ. ಗೋಧಿ, ಕಬ್ಬು, ಹತ್ತಿ ಸೇರಿ ಹಲವು ಬೆಳೆ ನಾಶ ಆಗಿದೆ. ಬೆಳೆಯನ್ನ ಕಳ್ಕೊಂಡಿದ್ದಾರೆ ರೈತರು, ಕಣ್ಣೀರು ಹಾಕ್ತಾ ಇದ್ದಾರೆ. ಕಲಬುರಗಿಯ ಅಫಜಲ್ಪುರದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಪರಿಹಾರ ಕೊಡಿಸಿ ನಮಗೆ ಅಂತ ಸಾವಿರಾರು ರೈತರು ಪರದಾಡ್ತಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಮೆಯ ಆರ್ಭಟ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾವಿರಾರು ಎಕರೆ ಬೆಳೆದಿರುವಂತಹ ಬೆಳೆ ಎಲ್ಲವೂ ನಾಶ. ಆ ಬೆಳೆಯನ್ನ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುವಂತಹ ಪರಿಸ್ಥಿತಿ ಈಗ. ಭೀಮೆಯ ಪ್ರವಾಹ ತಗ್ಗಿದ್ರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದರೆ ಭೀಮಾ ಪ್ರವಾಹದಿಂದ ರೈತರ ಹೊಲ ಗದ್ದೆಗಳಿಗೆ ನುಗ್ಗಿದಂಥ ನೀರು ಇನ್ನೂ ರೈತರ ಹೊಲದಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಕಬ್ಬಿನ ಹೊಲದಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಹೊಲದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ನೀರನ್ನು ತುಂಬಿಕೊಂಡಿರುವಂಥದ್ದು. ಕಬ್ಬಿನ ಬೆಳೆ ಏನಿದೆ ಅದರ ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಇದು ಕಳೆದ ಒಂದು ವಾರಗಳಿಂದಲೂ ಕೂಡ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿರುವಂಥದ್ದು. ಇನ್ನು ಮುಂದಿನ 3-4 ದಿನಗಳವರೆಗೂ ಕೂಡ ಇದೇ ರೀತಿಯಾದಂಥ ಏನೋ ಒಂದು ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಹೊಲದಲ್ಲಿ ನಿರಂತರವಾಗಿ ಏನು ಆ ಒಂದು ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಸಂಪೂರ್ಣವಾಗಿ ಹಾನಿ ಆಗ್ತಾ ಇರುವಂಥದ್ದು. ಕಣ್ಣೆದರೆ ರೈತ ಬೆಳೆದಂಥ ಬೆಳೆ ಹಾನಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತ ಅಕ್ಷರಶಃ ಮಮ್ಮಲ ಮರಗೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಉದ್ದು, ಹೆಸರು, ತೊಗರಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಮತ್ತೊಂದು ಕಡೆ ಹತ್ತಿ, ಸೋಯಾ ಹಾನಿಯಾಗಿರುವಂಥದ್ದು. ಅದಾದ ನಂತರ ಇದೀಗ ಕಬ್ಬು ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಸೊ ಈ ಹಾಳಾಗ್ತಾ ಇರುವಂಥ ಬೆಳೆಯನ್ನು ಕಂಡು ರೈತ ಮಮ್ಮಲ ಮರುಗೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಏನು ಪರಿಹಾರ ಆದಷ್ಟು ಬೇಗ ಸರ್ಕಾರ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಸರ್ಕಾರ ಏನು ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ಜಂಟಿ ಸಮೀಕ್ಷೆ ಆದ ನಂತರ ಏನು ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ವಿಮೆಯ ಹೊಡೆತಕ್ಕೆ ಸಿಲುಕಿ ರೈತರು ವಿಲವಿಲ ಅಂತಿದ್ದಾರೆ. ಗೋಧಿ, ಕಬ್ಬು, ಹತ್ತಿ ಸೇರಿ ಹಲವು ಬೆಳೆ ನಾಶ ಆಗಿದೆ. ಬೆಳೆಯನ್ನ ಕಳ್ಕೊಂಡಿದ್ದಾರೆ ರೈತರು, ಕಣ್ಣೀರು ಹಾಕ್ತಾ ಇದ್ದಾರೆ. ಕಲಬುರಗಿಯ ಅಫಜಲ್ಪುರದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಪರಿಹಾರ ಕೊಡಿಸಿ ನಮಗೆ ಅಂತ ಸಾವಿರಾರು ರೈತರು ಪರದಾಡ್ತಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಮೆಯ ಆರ್ಭಟ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾವಿರಾರು ಎಕರೆ ಬೆಳೆದಿರುವಂತಹ ಬೆಳೆ ಎಲ್ಲವೂ ನಾಶ. ಆ ಬೆಳೆಯನ್ನ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುವಂತಹ ಪರಿಸ್ಥಿತಿ ಈಗ. ಭೀಮೆಯ ಪ್ರವಾಹ ತಗ್ಗಿದ್ರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದರೆ ಭೀಮಾ ಪ್ರವಾಹದಿಂದ ರೈತರ ಹೊಲ ಗದ್ದೆಗಳಿಗೆ ನುಗ್ಗಿದಂಥ ನೀರು ಇನ್ನೂ ರೈತರ ಹೊಲದಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಕಬ್ಬಿನ ಹೊಲದಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಹೊಲದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ನೀರನ್ನು ತುಂಬಿಕೊಂಡಿರುವಂಥದ್ದು. ಕಬ್ಬಿನ ಬೆಳೆ ಏನಿದೆ ಅದರ ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಇದು ಕಳೆದ ಒಂದು ವಾರಗಳಿಂದಲೂ ಕೂಡ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿರುವಂಥದ್ದು. ಇನ್ನು ಮುಂದಿನ 3-4 ದಿನಗಳವರೆಗೂ ಕೂಡ ಇದೇ ರೀತಿಯಾದಂಥ ಏನೋ ಒಂದು ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಹೊಲದಲ್ಲಿ ನಿರಂತರವಾಗಿ ಏನು ಆ ಒಂದು ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಸಂಪೂರ್ಣವಾಗಿ ಹಾನಿ ಆಗ್ತಾ ಇರುವಂಥದ್ದು. ಕಣ್ಣೆದರೆ ರೈತ ಬೆಳೆದಂಥ ಬೆಳೆ ಹಾನಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತ ಅಕ್ಷರಶಃ ಮಮ್ಮಲ ಮರಗೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಉದ್ದು, ಹೆಸರು, ತೊಗರಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಮತ್ತೊಂದು ಕಡೆ ಹತ್ತಿ, ಸೋಯಾ ಹಾನಿಯಾಗಿರುವಂಥದ್ದು. ಅದಾದ ನಂತರ ಇದೀಗ ಕಬ್ಬು ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಸೊ ಈ ಹಾಳಾಗ್ತಾ ಇರುವಂಥ ಬೆಳೆಯನ್ನು ಕಂಡು ರೈತ ಮಮ್ಮಲ ಮರುಗೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಏನು ಪರಿಹಾರ ಆದಷ್ಟು ಬೇಗ ಸರ್ಕಾರ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಸರ್ಕಾರ ಏನು ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ಜಂಟಿ ಸಮೀಕ್ಷೆ ಆದ ನಂತರ ಏನು ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ವಿಮೆಯ ಹೊಡೆತಕ್ಕೆ ಸಿಲುಕಿ ರೈತರು ವಿಲವಿಲ ಅಂತಿದ್ದಾರೆ. ಗೋಧಿ, ಕಬ್ಬು, ಹತ್ತಿ ಸೇರಿ ಹಲವು ಬೆಳೆ ನಾಶ ಆಗಿದೆ. ಬೆಳೆಯನ್ನ ಕಳ್ಕೊಂಡಿದ್ದಾರೆ ರೈತರು, ಕಣ್ಣೀರು ಹಾಕ್ತಾ ಇದ್ದಾರೆ. ಕಲಬುರಗಿಯ ಅಫಜಲ್ಪುರದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಪರಿಹಾರ ಕೊಡಿಸಿ ನಮಗೆ ಅಂತ ಸಾವಿರಾರು ರೈತರು ಪರದಾಡ್ತಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಮೆಯ ಆರ್ಭಟ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾವಿರಾರು ಎಕರೆ
ಬೆಳೆದಿರುವಂತಹ ಬೆಳೆ ಎಲ್ಲವೂ ನಾಶ. ಆ ಬೆಳೆಯನ್ನ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುವಂತಹ ಪರಿಸ್ಥಿತಿ ಈಗ. ಭೀಮೆಯ ಪ್ರವಾಹ ತಗ್ಗಿದ್ರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದರೆ ಭೀಮಾ ಪ್ರವಾಹದಿಂದ ರೈತರ ಹೊಲ ಗದ್ದೆಗಳಿಗೆ ನುಗ್ಗಿದಂಥ ನೀರು ಇನ್ನೂ ರೈತರ ಹೊಲದಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಕಬ್ಬಿನ ಹೊಲದಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಹೊಲದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ನೀರನ್ನು ತುಂಬಿಕೊಂಡಿರುವಂಥದ್ದು. ಕಬ್ಬಿನ ಬೆಳೆ ಏನಿದೆ ಅದರ ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಇದು ಕಳೆದ ಒಂದು ವಾರಗಳಿಂದಲೂ ಕೂಡ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿರುವಂಥದ್ದು. ಇನ್ನು ಮುಂದಿನ 3-4 ದಿನಗಳವರೆಗೂ ಕೂಡ ಇದೇ ರೀತಿಯಾದಂಥ ಏನೋ ಒಂದು ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಹೊಲದಲ್ಲಿ ನಿರಂತರವಾಗಿ ಏನು ಆ ಒಂದು ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗ್ತಾ ಇರುವಂಥದ್ದು. ಕಣ್ಣೆದರೆ ರೈತ ಬೆಳೆದಂಥ ಬೆಳೆ ಹಾನಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತ ಅಕ್ಷರಶಃ ಮಮ್ಮಲ ಮರಗೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಉದ್ದು, ಹೆಸರು, ತೊಗರಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ಮತ್ತೊಂದು ಕಡೆ ಹತ್ತಿ, ಸೋಯಾ ಹಾನಿಯಾಗಿರುವಂಥದ್ದು. ಅದಾದ ನಂತರ ಇದೀಗ ಕಬ್ಬು ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಸೊ ಈ ಹಾಳಾಗ್ತಾ ಇರುವಂಥ ಬೆಳೆಯನ್ನು ಕಂಡು ರೈತ ಮಮ್ಮಲ ಮರುಗೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಏನು ಪರಿಹಾರ ಆದಷ್ಟು ಬೇಗ ಸರ್ಕಾರ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಸರ್ಕಾರ ಏನು ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ಜಂಟಿ ಸಮೀಕ್ಷೆ ಆದ ನಂತರ ಏನು ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ವೆಲ್ಕಮ್ ಬ್ಯಾಕ್. ವಿಮೆಯ ಹೊಡೆತಕ್ಕೆ ಸಿಲುಕಿ ರೈತರು ವಿಲವಿಲ ಅಂತಿದ್ದಾರೆ. ಗೋಧಿ, ಕಬ್ಬು, ಹತ್ತಿ ಸೇರಿ ಹಲವು ಬೆಳೆ ನಾಶ ಆಗಿದೆ. ಬೆಳೆಯನ್ನ ಕಳ್ಕೊಂಡಿದ್ದಾರೆ ರೈತರು, ಕಣ್ಣೀರು ಹಾಕ್ತಾ ಇದ್ದಾರೆ. ಕಲಬುರಗಿಯ ಅಫ್ಜಲ್ಪುರದಲ್ಲಿ ರೈತರು ಗೋಳಾಡ್ತಿದ್ದಾರೆ. ಪರಿಹಾರ ಕೊಡಿಸಿ ನಮಗೆ ಅಂತ ಸಾವಿರಾರು ರೈತರು ಪರದಾಡ್ತಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಮೆಯ ಆರ್ಭಟ ನಿಲ್ಲುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾವಿರಾರು ಎಕರೆ ಬೆಳೆದಿರುವಂತಹ ಬೆಳೆ ಎಲ್ಲವೂ ನಾಶ. ಆ ಬೆಳೆಯನ್ನ ಕಳೆದುಕೊಂಡು ಅನ್ನದಾತರು ಕಣ್ಣೀರಿಡುವಂತಹ ಪರಿಸ್ಥಿತಿ ಈಗ. ಭೀಮೆಯ ಪ್ರವಾಹ ತಗ್ಗಿದ್ರೂ ಕೂಡ ರೈತರಿಗೆ ಸಂಕಷ್ಟ ತಪ್ಪಿಲ್ಲ. ಯಾಕಂತಂದರೆ ಭೀಮಾ ಪ್ರವಾಹದಿಂದ ರೈತರ ಹೊಲ ಗದ್ದೆಗಳಿಗೆ ನುಗ್ಗಿದಂಥ ನೀರು ಇನ್ನೂ ರೈತರ ಹೊಲದಲ್ಲೇ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ತಾಲೂಕಿನ ಹಗರಗುಂಡಗಿ ಗ್ರಾಮದಲ್ಲಿರುವಂಥದ್ದು. ಕಬ್ಬಿನ ಹೊಲದಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಹೊಲದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ನೀರನ್ನು ತುಂಬಿಕೊಂಡಿರುವಂಥದ್ದು. ಕಬ್ಬಿನ ಬೆಳೆ ಏನಿದೆ ಅದರ ಅರ್ಧದಷ್ಟು ನೀರು ನಿಂತ್ಕೊಂಡಿರುವಂಥದ್ದು. ಇದು ಕಳೆದ ಒಂದು ವಾರಗಳಿಂದಲೂ ಕೂಡ ಇದೇ ರೀತಿಯಾಗಿ ನೀರು ನಿಂತ್ಕೊಂಡಿರುವಂಥದ್ದು. ಇನ್ನು ಮುಂದಿನ 3-4 ದಿನಗಳವರೆಗೂ ಕೂಡ ಇದೇ ರೀತಿಯಾದಂಥ ಏನೋ ಒಂದು ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಹೊಲದಲ್ಲಿ ನಿರಂತರವಾಗಿ ಏನು ಆ ಒಂದು ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗ್ತಾ ಇರುವಂಥದ್ದು. ಕಣ್ಣೆದರೆ ರೈತ ಬೆಳೆದಂಥ ಬೆಳೆ ಹಾನಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತ ಅಕ್ಷರಶಃ ಮಮ್ಮಲ ಮರಗೋದಕ್ಕೆ ಮುಂದಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಉದ್ದು, ಹೆಸರು, ತೊಗರಿ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು, ಮತ್ತೊಂದು ಕಡೆ ಹತ್ತಿ, ಸೋಯಾ ಹಾನಿಯಾಗಿರುವಂಥದ್ದು. ಅದಾದ ನಂತರ ಇದೀಗ ಕಬ್ಬು ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು. ಸೊ ಈ ಹಾಳಾಗ್ತಾ ಇರುವಂಥ ಬೆಳೆಯನ್ನು ಕಂಡು ರೈತ ಮಮ್ಮಲ ಮರುಗೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಏನು ಪರಿಹಾರ ಆದಷ್ಟು ಬೇಗ ಸರ್ಕಾರ ನೀಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಆಗ್ರಹ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆದರೆ ಸರ್ಕಾರ ಏನು ಇದುವರೆಗೂ ಕೂಡ ಜಂಟಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ಜಂಟಿ ಸಮೀಕ್ಷೆ ಆದ ನಂತರ ಏನು ಪರಿಹಾರ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂಥದ್ದು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಪರಿಹಾರ ನೀಡುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.